ಸಂಕ್ಷಿಪ್ತ ನಡೆದ ಘಟನೆ ಎಲ್ಲವನ್ನೂ ನಾನು ನೋಡಿದ್ದೀನಿ, ಎಲ್ಲ ವಿವರಿಸಿದ್ದಾರೆ. ಸುಮಾರು 10 ಗಂಟೆ ಸುಮಾರು, ಬಹಳ ತಡರಾತ್ರಿನೂ ಅಲ್ಲ. ಅವನು ಈ ಎತ್ತರ ಸ್ಥಳದಲ್ಲಿದೆ, ಏನೋ ರಸ್ತೆ ಪಕ್ಕದಲ್ಲಿದೆ ಅಂತಲ್ಲ, ಎತ್ತರ ಸ್ಥಳದಲ್ಲಿದೆ. ಗೇಟ್ ಹಾಕಿತ್ತು, ಗೇಟನ್ನು ತೆಗೆದು ಒಳಗಡೆ ಬಂದು ಮೂಸು ವಿಸರ್ಜನೆ ಮಾಡ್ತಾನೆ ಅಂದ್ರೆ ಪ್ರಜ್ಞಾಪೂರ್ವಕವಾಗಿಯೇ ಮಾಡಿದ್ದಾನೆ. ಪೊಲೀಸರು ಹೇಳದಂತೆ ಯಾವುದೇ ನೆಶೆಯಲ್ಲಿ ಮಾಡಿದ್ದಾರೆ. ಈಗ ನೀವು ಹೇಳ್ತೀರಿ ತಡೆಯಪ್ಪ, ಬೀಗ ಹಾಕಿದ್ರು ಅಂತ ಹೇಳ್ತೀರಾ. ಒಳಗಡೆನೆ ಮಲಗಿದ್ದ, ಪಾನಮತ್ತನಾಗಿದ್ದ ಅಂತ SP ಅವರು ಹೇಳ್ತಾರೆ. ಒಳಗಡೆ ಅದು ತಪ್ಪು, ಅದು ಸುಳ್ಳು. ಅವನು ಇಲ್ಲೇ ಓಡಾಡ್ಕೊಂಡಿದ್ದ. ಅವನು ಬಂದು ಒಳಗಡೆ ಗೇಟ್ ತೆಗೆದು ಬಂದು ಅವನು ಮೂತು ವಿಸರ್ಜನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವನಿಗೆಲ್ಲ ಇಲ್ಲಿ ಹುಡುಗರೆಲ್ಲ ಕೇಳಿದಾಗ ಅವನು ಏನ್ ಹೇಳಿದಾನಂದ್ರೆ, ನಾನು ಹಾನಗಲ್ ತಾಲೂಕಿನವರು ನನಗಿಲ್ಲಿ ಪಟ್ಟ ಕೊಟ್ಟಿದ್ದಾರೆ, ಅದಕ್ಕಾಗಿ ರಿಟರ್ನ್ ಗಿಫ್ಟ್ ನ ಕೊಡ್ತಾ ಇದ್ದೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾನೆ. ಇದು ಬಹಳ ಸ್ಪಷ್ಟವಾಗಿದೆ, ಪ್ರಜ್ಞಾಪೂರ್ವಕವಾಗಿ ಬೇಕಂತ ಮಾಡಿದ್ದಾರೆ. ಆಮೇಲೆ ಯಾರು ಹೇಳಿದ್ರೆ ಹಿಂಗೆಲ್ಲ ಮಾಡಬಾರ್ದು, ಇದು ಮಾಡ್ತಾರೆ ಅಂದ್ರೆ ಯಾವೇನು ಮಾಡ್ತಾನ, ಕಾಫಿರ್ ಲೋಕ್ ಯಾಕೆ ಕರ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಎಲ್ಲ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದಾರೆ. ಪೊಲೀಸರು ಕೇಸನ್ನ ಸರಿಯಾದ ಸೆಕ್ಷನ್ ಹಾಕಿ ಅವನಿಗೆ ಗುಂಡಾ ಕಾಯ್ದೆಯಲ್ಲಿ ಅವನು ಈ ಜಿಲ್ಲೆ ಬಿಟ್ಟು ಹೊರಗೆ ಹಾಕಬೇಕು. ಯಾಕಂದ್ರೆ ಕೋಮ ಗಲಭೆಯನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದು ಸಣ್ಣ ಕೆಲಸ. ಮತ್ತೆ ನಾವು ಇವತ್ತು ಏನು ಬಂಧನ ಕರೆ ಕೊಟ್ಟಿದ್ದಾರೆ ಇಲ್ಲಿಯ ಸಂಘದವರು ಮತ್ತು ಪ್ರಮೋದ ಮುಕ್ತಲೆಕ್ಕರು, ನಾವು ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಯಾಕಂತಂದ್ರೆ ಬರೀ ಇದೊಂದೇ ಪ್ರಕರಣ ಅಲ್ಲ. ಸವಣೂರಿನಲ್ಲಿ ಒಬ್ಬ ಮೇಸ್ಟರ್ನ ಪತ್ಲೆ ಮಾಡಿ ಹೊಡೆದ್ರು. ಇಲ್ಲೇ 100 ಮೀಟರಲ್ಲಿ ಕೊಲೆ ಆಯಿತು. ಇಂಥ 10 ಹಲವಾರು ಪ್ರಕರಣಗಳಿದ್ದಾವೆ, ಕೆಲವು ಹೊರಗಡೆ ಬಂದಿಲ್ಲ. ಮತ್ತು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸು ಸಂಪೂರ್ಣವಾಗಿ ವಿಫಲ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣಗಳು ನಡೆದಿದೆ. ಇಲ್ಲಿಯೂ ಕೂಡ ಪದೇ ನಡೀತಾ ಇದೆ. ಹಬ್ಬದ ದಿನ ಬಂದ್ ಮಾಡಿದ್ರೆ ಕಾನೂನು ಕ್ರಮ ತೆಗೆದುಕೊಳ್ತೀನಿ ಅಂತ SP ಹೇಳ್ತಾರೆ. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಇಂಥ ಹೆದರಿಕೆಗೆ ನಾವೆಲ್ಲ ಬಗ್ಗಲ್ಲ. ಈಗ ಮುತಾಲಿಕ್ ಅವರು ಹೇಳಿದ್ರು ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಇದು ಸತ್ಯ ಅಂತ ಒಪ್ಕೋತಿರೋದು? ನೋಡ್ರಿ, ಅವನೇ ಹೇಳ್ತಾನೆ ಬಾಯ್ಬಿಟ್ಟು, ನನಗೆ ಪಟ್ಟ ಕೊಟ್ಟಿದ್ದಕ್ಕಾಗಿ ನಾನು ಗಿಫ್ಟ್ ಕೊಡ್ತೀನಿ ಅಂತ. ಇದು ನೇರವಾಗಿರುವಂತ ಪುರಾವೆ ಇದೆ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಹೇಳ್ಬೇಕು? ಇದನ್ನ ರುದ್ರಪ್ಪ ಲಮಾಣಿ ಅವ್ರಿಗೆ ಕೇಳಿದ್ರೆ ಇಂಥ ಪ್ರಕರಣದಲ್ಲಿ ರಾಜಕೀಯ ಮಾಡಲ್ಲ, ಅನ್ನ ತಿನ್ನೋರು ಯಾರು ಇಂಥ ಮಾತು ಹೇಳಲ್ಲ ಅಂತ ಹೇಳ್ತಾರೆ ರುದ್ರಪ್ಪ. ಅದೇ ಯಾರಿಗೆ ಹೇಳಿದ್ರು ಅವರು? ಏನು ಮುತಾಲಿಕ್ ಅವರು ಹೇಳಿದ್ರಲ್ಲ, ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿದೆ ಅಂತ ಕೇಳಿದ್ರೆ ಅವರು, ಅನ್ನ ತಿನ್ನೋರು ಯಾರು ಇಂಥ ಮಾತಾಡಲ್ಲ ಅಂತ ಹೇಳ್ತಾರೆ. ನಾವ್ ಇಂಥದ್ರಲ್ಲಿ ರಾಜಕಾರಣ ಮಾಡಲ್ಲ ಅಂತ. ಅದು ಕಾಂಗ್ರೆಸ್ಸಿನ ಅಧಿಪತನ ತೋರಿಸ್ತದೆ. ಹೋಮ ಸೌಹಾರ್ದತೆ ಕಾಪಾಡುವಂತ ಜವಾಬ್ದಾರಿ ಇರುವಂತಹ ಮಂತ್ರಿ ಈ ತರ ಹೇಳುವಂತಹದ್ದು, ಅವನು ಈ ಜಿಲ್ಲೆಯ ಶಾಂತಿ ಕಾಪಾಡಲು ಸಾಧ್ಯವೇ? ಇವತ್ತು ಇಡೀ ಜಿಲ್ಲೆಯಲ್ಲಿ ನಡೆದಿದೆ. ಬಾಯಿ ಮುಚ್ಕೊಂಡು ಸುಮ್ಮನಿದ್ರು, ಬಾಯಿ ಬೀಗ ಹಾಕೊಂಡು ಸುಮ್ಮನಿದ್ರು. ಹಿರೇಕೆರೂರಲ್ಲಿ ಮರ್ಡರ್ ಆಯ್ತು, ರುದ್ರಪ್ಪ ಲಮಾಣಿ ಮಾತಾಡಿದ್ನ. ಹಾನಗಲ್ಲಲ್ಲಿ ಗಲಾಟೆ ಆಯ್ತು, ರುದ್ರಪ್ಪ ಲಮಾಣಿ ಮಾತಾಡಿದ್ನ. ಇಲ್ಲಿ ಕೊಲೆ ಆಯ್ತು, ಮಾತಾಡಿದ್ನ. ಅಂದ್ರೆ ಸತ್ಯಕ್ಕೆ ಮಾತಾಡಿದವರು ಅನ್ನ ತಿನ್ನೋರಲ್ವಾ? ನಾವೆಲ್ಲ ಈ ಭೂಮಿಯಲ್ಲಿ ಬೆಳೆದಿರುವಂತ ಅನ್ನ ತಿಂದಿದ್ದಕ್ಕಾಗಿ ಅಂತ ಶಕ್ತಿ ಇದೆ ಅಂತ ಮಾತಾಡ್ತೀವಿ ನಾವು. ಅನುಮತಿ ಇಲ್ಲ ಅಂತ ಹೇಳ್ತಾರೆ ಸರ್. ಬಂದಿಗೆ ಅನುಮತಿ ಇಲ್ಲ. ಅಲ್ಲಿ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಂತ ಕರೆ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ಎಲ್ಲಾ ಕೋಮದವರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಈ ಕೃತ್ಯಕ್ಕೆ ಬಹಳ ಜನ ಅನ್ಯ ಕೋಮದವರು ಕೂಡ ಸಪೋರ್ಟ್ ಮಾಡಿಲ್ಲ. ಅವ್ನಿಗೆ ಯಾರು ಸಪೋರ್ಟ್ ಮಾಡಿಲ್ಲ ಲೋಕಲ್ ಆಗಿ. ಆದ್ರಿಂದ ನಾವೇನು ಹೇಳ್ತಾ ಇದ್ದೇವೆ, ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡ್ರಿ. ಹಬ್ಬದ ಒಂದು ಇದನ್ನು ಕೂಡ ನಮ್ಮ ಗಮನದಲ್ಲಿದೆ, ಗೌರವಿಸ್ತೇವೆ. ಈದ್ ಮಿಲಾದನ್ನು ಕೂಡ ಗೌರವಿಸ್ತೇವೆ. ನಾವು ಯಾರಿಗೂ ತೊಂದರೆ ಮಾಡೋದಲ್ಲ. ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡ್ರಿ ಅಂತ ಎಲ್ಲ ವ್ಯಾಪಾರಸ್ಥರಿಗೆ ನಾವು ಹೇಳ್ತಾ ಇದ್ದೀವಿ. ಮತ್ತು ಎಲ್ಲಾ ಕೋಮದ ಅಂಗಡಿಯದ ಅನ್ಯ ಕೋಮದವರು ಕೂಡ ನೀವು ಬಂದ್ ಮಾಡಿ ಸಹಕಾರ ಮಾಡಿ ಅಂತ ಕರೆಯನ್ನ ಕೊಟ್ಟಿದ್ದೀವಿ. ಸರ್, ಇಲ್ಲಿ ಸಂಘಟನೆಯವರು ಹೇಳ್ತಾರೆ ಅವ್ನಿಗೇನು ಪಟ್ಟ ಕೊಟ್ಟಿದ್ರೆ ಅದನ್ನ ವಾಪಸ್ ಪಡಿಬೇಕು ಅಂತ ಹೇಳಿ. ನೀವು ಯಾವ ರೀತಿ ಆಗ್ರಹ? ಅಲ್ಲ, ಈಗ ಮೊದಲನೇದಾಗಿ ಪಟ್ಟದ ಸ್ಥಳೀಯರಿಗೆ ಕೊಡಬೇಕು. ಬೇರೆ ತಾಲೂಕಿನವ್ರು ಕೊಡದೆ ಕಾನೂನು ಬಾಹಿರ ಇದನ್ನ ಕ್ಯಾನ್ಸಲ್ ಮಾಡಬೇಕು. ಇದೇನು ವೋಟ್ ಬ್ಯಾಂಕ್ ಮಾಡ್ತಾ ಇದಾರೆ ಅಂತ ಸರ್? ಎಲ್ಲ ಇನ್ನೊಂದು ದಿವಸ ಹೇಳ್ತೀನಿ. ಇಲ್ಲ ಸರ್, ಇನ್ನು ಬರಗಾಲ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಾಗೇಂದ್ರನ ವಿಚಾರವನ್ನ ಇಟ್ಕೊಂಡು ಸದನದಲ್ಲಿ ಚರ್ಚೆ ಆಗ್ಲಿಕ್ಕೆ ಬಿಡ್ತಿಲ್ಲ. ಅವ್ರಿಗೆ ವ್ಯಕ್ತಿ ಮುಖ್ಯನೋ ಜನರ ಸಾರ್ವಜನಿಕರ ಸ್ವಾಸ್ಥ್ಯ ಮುಖ್ಯನೋ ಅಂತ ಕೇಳಿದ್ರು. ಸರ್ಕಾರ ಬರಗಾಲವನ್ನ ಘೋಷಣೆ ಮಾಡಿ 1 ತಿಂಗಳಾಗಬೇಕಾಗಿತ್ತು. ಅವರು ಮಂತ್ರಿಮಂಡಲ ಮಾಡೋದಕ್ಕಾಗಿ ದಿಲ್ಲಿಗೆ ಹೋಗಿ ಕೂತ್ಕೊಂಡ್ರು. ಇಲ್ಲಿ ರೈತರು ಬೆಳೆ ಇಲ್ಲದೆ ಸಾಯ್ತಾ ಇದ್ರು. ಅವಾಗ ಇವ್ರಿಗೆ ಜ್ಞಾನ ಬರಲಿಲ್ವಾ? ಈಗ ಸರ್ಕಾರ ಇನ್ನ ಮೀನಮೇಷ ಮಾಡ್ತಾ ಇದೆ ಬರಗಾಲ ಘೋಷಣೆ ಮಾಡೋದಕ್ಕೆ.
ಮೋಡ ಬಿತ್ತನೆ ಮಾಡ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ ಅಂತ ಇಡೀ ರಾಜ್ಯಕ್ಕೆ ಮೋಡ ಬಿತ್ತನೆ ಮಾಡಕ್ಕಾಗತ್ತಾ? 170 ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತ ವರದಿ ಇದೆ. ಆ ವರದಿನ ಇವರು ಇಟ್ಕೊಂಡು ಕುಂತಿದ್ದಾರೆ. ಅದನ್ನ ಚರ್ಚೆ ಮಾಡಕ್ಕೆ ಬಿಡ್ತಿಲ್ಲ ಸರ್. ಚರ್ಚೆ ಹಾಕ್ಬೇಕ್ರಿ. ಬರಗಾಲಕ್ಕೆ ಸರ್ಕಾರ ಘೋಷಣೆ ಮಾಡಿ 1 ತಿಂಗಳಾಗಬೇಕಾಗಿತ್ತು. ವಿಧಾನಸಭೆ ಸೇರಕ್ಕಿಂತ ಮುಂಚೆ ಮಾಡಬೇಕಾಗಿತ್ತು. ಅವರು ತಮ್ಮ ಕರ್ತವ್ಯವನ್ನ ಸಂಪೂರ್ಣವಾಗಿ ಮರ್ತಿದ್ದಾರೆ. ಕರ್ತವ್ಯ ಲೋಪ ಆಗಿದೆ. ಈ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಈ ಅನ್ಯಾಯ ಮಾಡಿ ಅದು ಮುಚ್ಚಿಕೊಳ್ಳೋದಕ್ಕೆ ಈ ತರ ಮಾತನ್ನು ಮಾತಾಡ್ತಾರೆ. ನಾಗೇಂದ್ರ ವಿಷಯನೇ ಬೇರೆ, ಬರಗಾಲ ವಿಷಯನೇ ಬೇರೆ. ಅಷ್ಟವ್ರಿಗೆ ಬಿದ್ದು ಇದ್ರೆ ನಾಗೇಂದ್ರ ನಾಳೆ ರಾಜೀನಾಮೆ ಕೊಡ್ಲಿ, ನಾಳೆನೇ ಬರಗಾಲ ಚರ್ಚೆ ನಾವು ಮಾಡ್ತೀವಿ.